ನಾನು ಮತ್ತೆ ಅದನ್ನ ಹೋಗಿ ಪ್ರಶ್ನೆ ಮಾಡಿದಾಗ ಆದಿರೆಡ್ಡಿ ಮತ್ತೆ ಜೈ ಕರ್ಣಕುಮಾರ್ ಅವರು ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ. ಇಲ್ಲ ರೀ, ನಾವು ಮಾಡೋದೇ ಹೀಗೆ, ನೀವೇನ್ರಿ ನಿಮ್ ಕೈಲಿ ಏನ್ ಮಾಡ್ಕೊಳಕ್ಕಾಗುತ್ತೆ ಮಾಡ್ಕೊಳ್ಳಿ ಅಂತಾರೆ. ವಿಜಿಲೆನ್ಸಿಗೆ ಹೋಗಿ ನೀವೇ ಹೋಗಿ ವಿಜಿಲೆನ್ಸ್ಗೆ ಅಂತ ಹೇಳ್ತಾರೆ. ಸರ್ ನೀವಿರೋದೇನಕ್ಕೆ, ನೀವು ವಿಜಿಲೆನ್ಸಿ ಕಂಪ್ಲೇಂಟ್ ಕೊಡಿ, ನೀವು ಮಾಡಿ, ಅಲ್ಲಿಂದ ಹಿಂಗ್ ಮಾಡಿ. ಇವಾಗ ಅಡಿಷನಲ್ ಲೋಡ್ ತಗೋಬೇಕು ಅಂದ್ರೆ ಅದಕ್ಕೆ ಸರ್ಕಾರಕ್ಕೆ ಎಷ್ಟು ಇವಾಗ ಫೀಸ್ ಕಟ್ಟಬೇಕಾಗುತ್ತೆ, ಅದು ಯಾವ್ದು ಪಾಲಿಸಿಲ್ಲ. ಇವ್ರು ಇಷ್ಟ ಬಂದಂಗೆ ಅಡಿಷನಲ್ ಲೋಡ್ ಕೊಟ್ಟು ಇಷ್ಟ ಬಂದಂಗೆ ಮಾಡು ಸರಿ ಅಂತೇಳಿ ಇವ್ರು ಅಲ್ಲಿಂದ ಇವಾಗ ಕಳ್ತನದಲ್ಲಿ ಕರೆಂಟ್ ಹೇಳ್ಕೊಂಡು ಇವ್ರು ಬಳಸ್ತಾ ಇದ್ದಾರೆ. ನಾನು ಹೋಗಿ ಅರ್ಜಿ ಕೊಟ್ಟರು ಏನ್ ಮಾಡಿದ್ರು ಅವ್ರ ಆಕ್ಷನ್ ಏನು ತಗೊಂಡಿಲ್ಲ. ನಾನೇನ್ ಮಾಡಿದೆ, ಮತ್ತೆ ಅದನ್ನ ತಗೊಂಡೋಗಿ BMRDಗೆ ಒಂದು ಕಂಪ್ಲೇಂಟ್ ಕೊಡ್ತೀನಿ. ಇವು ಇದರಿಗೆ STF ಅವರು ಬಂದು ಬಯ್ಯಪ್ಪ ಒಂದು ಲೆಟರ್ ಬರೀತಾರೆ, ಮತ್ತೆ TMC ಒಂದು ಲೆಟರ್ ಬರೀತಾರೆ. ಇದೇ ಯಾವ್ದೇ ಪ್ಲಾನ್ ಅಪ್ರೂವಲ್ ಆಗಿದೆ, ನಕ್ಷೆ ಮಂಜೂರಾಗಿದೆ ಅಂತ. ಅವ್ರು ಯಾವುದೇ ಕಾರಣಕ್ಕೂ ಯಾವ್ದು ಪ್ಲಾನ್ ಆಗಲಿ ಏನಾಗಿಲ್ಲ ಅಂತ ಹೇಳಿ ಕೊಡ್ತಾರೆ. ಕೊಟ್ಟಾದ್ಮೇಲೆ ಮತ್ತೆ BMRDಯಿಂದ ಇಮಿಡಿಯೇಟ್ ಇದಕ್ಕೆ ಕೊಟ್ಟರ ಕರೆಂಟ್ ನ ಡಿಸ್ಕನೆಕ್ಟ್ ಮಾಡಿ ಅಂತ ಹೇಳಿ 31 ಮಾರ್ಚ್ 31ನೇ ತಾರೀಕು ಒಂದು ಲೆಟರ್ ಬರೀತಾರೆ, ಮೇಲ್ ಕಳಿಸ್ತಾರೆ. ಮೇಲ್ ಕಳಿಸಿದ್ರು, ಲೆಟರ್ ಬಂದ್ರು ಇವತ್ತವರೆಗೂ ವಿದ್ಯುತ್ ಅನ್ನು ಡಿಸ್ಕನೆಕ್ಟ್ ಮಾಡೋ ಅಂತದ್ದಾಗಿಲ್ಲ ಸರ್. ಪ್ರತಿನಿತ್ಯ ಕಳ್ತನದಲ್ಲಿ ಕರೆಂಟ್ ಯೂಸ್ ಮಾಡ್ತಾನೆ ಇದ್ದಾರೆ. ಇದ್ರ ಮೇಲೆ ಇವ್ರು ಇನ್ನೂ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಬೆಸ್ಕಾಂ ಮುಂದೆ ಹೋರಾಟ ಮಾಡಬೇಕಾಗುತ್ತೆ. ಯಾರು ಒತ್ತಡಕ್ಕೊಳಗಾಗಿದ್ದಾರೋ, AW ಅವರು ಗೊತ್ತಿಲ್ಲ, ಇಲ್ಲ ಏನಾದ್ರು ಆಮಿಷಕ್ಕೆ ಒಳಗಾಗಿದ್ದಾರೋ ಗೊತ್ತಿಲ್ಲ. ಇವ್ರು ಇಮಿಡಿಯೇಟ್ ಇದನ್ನ ಡಿಸ್ಕನೆಕ್ಟ್ ಮಾಡಿಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಬಂದು ಬೆಸ್ಕಾಂಗೆ ಮುಂದೆನೆ ಮುತ್ತಿಗೆ ಹಾಕ್ಬೇಕಾಗುತ್ತೆ, ಮತ್ತೆ ಜೋರ್ ಗಲಾಟೆ ಮಾಡ್ಬೇಕಾಗುತ್ತೆ. ಸರ್ ಇವಾಗ ಒಬ್ಬ ಸಾಮಾನ್ಯ ಏನಾದ್ರು ಅಂದ್ರೆ ಹಣ ಇಲ್ಲ ಅವನ ಹತ್ರ, ಅಂದ್ರೆ ಇನ್ಫ್ಲೂಯೆನ್ಸ್ ಇಲ್ಲ, ಏನೂ ಇಲ್ಲ ಅನ್ನೋನು ಈ ತರದ ಕೆಲಸ ಮಾಡಿದ್ರೆ ಅವ್ರಿಗೂ ಇದೇ ತರ ನ್ಯಾಯ ಸಿಗುತ್ತೆ ಅನ್ಸುತ್ತೆ ಸರ್ ನಿಮಗೆ? ನಿಮ್ಮಂತವ್ರಿಗೆ ಸಿಗ್ತಾ ಇಲ್ಲ ಇವಾಗ ಅಲ್ವಾ? ಇವತ್ತು ಅವ್ರು ಏನು ಪ್ರಭಾವಿಗಳ ಸರ್ ಆ ಒಂದು ಜಮೀನಿನ ಮಾಲೀಕರು ಇರ್ಬೇಕು ಸರ್, ಪ್ರಭಾವಿಗಳು ಇರ್ಬೇಕು. ಹಾಗಾಗಿ ಇರ್ಬೇಕು, ಇಲ್ಲ ಅಂದ್ರೆ ಏನಾನ ಒಳಗಾಗಿರ್ಬೇಕು ಸರ್, ಅಷ್ಟೇ. ಓಕೆ ಸರ್, ಓವರ್ ಆಲ್ ಆಗಿ ಇವತ್ತಿನ ಈ BMRD ಆಗಿರ್ಬೋದು, ಅಥವಾ ನಿಮ್ಮ ಪಂಚಾಯತಿ ಆಗಿರ್ಬೋದು, ಅಥವಾ ಇವತ್ತಿನ ಬೆಸ್ಕಾಂ ಇಲಾಖೆ ಆಗಿರ್ಬೋದು, ಇವರೆಲ್ಲರ ಒಂದು ಏನು ಇವರ ಒಂದು ಕೆಲಸದ ಕಾರ್ಯವೈಖರಿ ಇರೋದ್ರಿಂದನೇ ಇವ್ರು ಈ ತರ ಇದು ಮಾಡ್ತಾ ಇದಾರೆ ಸರ್. ಯಾಕೆ BMRD ಅವರು ಇಮಿಡಿಯೇಟ್ ಆಗಿ ನೋಟಿಸ್ ಕೊಟ್ಟು ಅದನ್ನ ಡೆಮಾಲಿಷನ್ ಮಾಡ್ಬೋದಲ್ಲ ಸರ್? ಇವಾಗ ಸಾಮಾನ್ಯ ಇವಾಗ ನೋಡಿ, ನಮ್ಮ GBA ವ್ಯಾಪ್ತಿಯಲ್ಲಿ ಒಂದು ಫ್ಲೋರ್ ಜಾಸ್ತಿ ಕಟ್ಟಿದ್ರೆ ಕಮಿಷನರ್ ಅವರು ಇಮಿಡಿಯೇಟ್ ಆಗಿ ಹೋಗಿ ಅದನ್ನ ಓಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲೊಂದು ಅಕ್ರಮ ಕಟ್ಟಡ ನಿರ್ಮಾಣ ಆಗಿದೆ ಅಂದಾಗ ಇದನ್ನ ಓಡಿಸ್ಬೋದಲ್ಲ ಸರ್? BMRD ಅವ್ರನ್ನು ಇದನ್ನ ಆಕ್ಷನ್ ತಗೋಬೋದಲ್ಲ? ಯಾಕೆ ತಗೊಂಡಿಲ್ಲ ಅನ್ಸುತ್ತೆ ಸರ್? ಇವಾಗ ಅವ್ರ ಹತ್ರ ಮಾತಾಡಿದ್ದಕ್ಕೆ ಡಿಸ್ಕನೆಕ್ಷನ್ ಆಗಿ, ಫಸ್ಟ್ ಕರೆಂಟ್ ಡಿಸ್ಕನೆಕ್ಷನ್ ಆಗಿ, ನಾವು ನೆಕ್ಸ್ಟ್ ಏನಿದ್ರು ಡೆಮಾಲಿಷನ್ಗೆ ಆರ್ಡರ್ ಮಾಡ್ತೀವಿ ಅಂತ ಹೇಳಿದ್ರು ಸರ್. ಇವ್ರು ಡೆಮಾಲಿಷನ್ ಆರ್ಡರ್ ಮಾಡಿದ್ಮೇಲೆ ಅವ್ರು ಡಿಸ್ಕನೆಕ್ಷನ್ ಮಾಡ್ಲೇಬೇಕಲ್ಲ ಹೇಳಿದ್ದಾರೆ. ಇವಾಗ ಸಹಜವಾಗಿ ಪ್ರಕ್ರಿಯೆ ಹೆಂಗ್ ನಡೀತದೆ ಅಂದ್ರೆ ಸರ್, ಇವರು ಒಂದು ನೋಟಿಸ್ ನ ಕೊಡ್ತಾರೆ, ಯಾರಿಗೆ ಸಂಬಂಧಪಟ್ಟಂತ ಇಲಾಖೆಗೆ ಕೊಟ್ಟು ಇದನ್ನ ಡೆಮಾಲಿಷನ್ ಮಾಡ್ತಾ ಇದ್ರಿ, ನೀವು ವಿದ್ಯುತ್ ನ ಕಟ್ ಮಾಡಿ ಅಂತ ಹೇಳ್ತಾರೆ. ಅದು ತುಂಬಾ ನಡೆದಿದೆ ಸರ್, ಅವೆಲ್ಲ ಕೋರ್ಟ್ ಮೆಟ್ಲು ಹೊತ್ತಿದೆ. ಅಲ್ಲೂ ಇವರು ಅಲಿತಾ ಇದಾರೆ, ಸಾರ್ವಜನಿಕರು ಅಲಿತಾ ಇದ್ದಾರೆ. ನಿಮ್ಮ ವಿಚಾರದಲ್ಲಿ ಯಾಕೆ ಆಗ್ತಾಯಿಲ್ಲ ಸರ್? ನಾನು ಮೊನ್ನೆ ಮಾತಾಡಿದಾಗ BMRDಲಿ 31/3 ಕೊಟ್ಟಿರೋದು, ಒಂದು 15ರಿಂದ 20 ದಿನ ಕಾಲಾವಕಾಶ ನೋಡ್ಬಿಟ್ಟು ನಾವು ಆಮೇಲೆ ನಾನು ಡೆಮಾಲಿಷನ್ ಆರ್ಡರ್ ಮಾಡ್ತೀವಿ ಅಂತ ಅಲ್ಲಿರೋ ಸರ್. ಇವಾಗ ಒಟ್ಟಾರೆಯಾಗಿ ನಿಮಗೆ ವಿದ್ಯಾನಗರ ಉಪವಿಭಾಗದಿಂದ ನ್ಯಾಯ ಸಿಗ್ತಾ ಇಲ್ಲ, ಮತ್ತು ಕರುಣಾಕರ್ ಅನ್ನುವ JE ಮುಖಾಂತರ ನಿಮ್ ನ್ಯಾಯ ಸಿಗ್ತಾ ಇಲ್ಲ ಅನ್ಸ್ತಾ ಇದೆಯಾ? ಖಂಡಿತ ಸರ್. ಅವರು ಮತ್ತೆ AW ಆದಿರೆಡ್ಡಿ ಅವರು ಇಬ್ರು ಸೇರಿ ಅಲ್ಲಿ ಸುಮಾರಾಗಿದೆ ಸರ್. ಇದೇ ತರ ಇದೇನು ಹೊಸದಲ್ಲ, ಬಟ್ ಗೊತ್ತಿಲ್ಲ ಸರ್. ಬೆಂಗಳೂರು ಉತ್ತರ ಅಂದ್ರೆ ನಾರ್ತ್, ಚಿನ್ನದ ಬೆಲೆ ಇದೆ ನಮ್ಮ ಭಾಗದಲ್ಲೆಲ್ಲ, ಅಪ್ಕಮಿಂಗ್ ಏರಿಯಾ, ಅದು ಏರ್ಪೋರ್ಟ್ ಇದೆ, ಸುಮಾರು ಗೋಡನ್ಗಳಾಗಿದೆ ಸರ್, ಸುಮಾರು ನಡೀತಾ ಇದೆ ಈ ತರದ್ದು. ಬಟ್ ನಾನು ಹೇಳ್ತಿರೋದು ಇದು ರೆಸಿಡೆನ್ಷಿಯಲ್ ಲೇಔಟ್ ಅಲ್ಲಿ ಇದೆ, ತೊಂದರೆ ಆಗ್ತಾ ಇದೆ. ನಾನು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ನಾನು ಇದನ್ನ ಅಲಿಗೇಷನ್ ಮಾಡಿರೋದು. ಅವರು ಇದಕ್ಕೇನೆ ಅವ್ರೇನು ಸ್ಪಂದಿಸ್ತಿಲ್ಲ ಅಂತ ಅಂದ್ರೆ ಮುಂದೆ ಇನ್ನ ಮೇಲಧಿಕಾರಿಗಳಿಗೆ ಹೋಗ್ಬೇಕು. ಖಂಡಿತ ಅವ್ರು ಇವಾಗ ಆಕ್ಷನ್ ತಗೊಂಡಿಲ್ಲ ಅಂತ ಅಂದ್ರೆ ಇವಾಗ ನಿಮ್ ಮುಖಾಂತರ ನಾನು ಕೇಳ್ತಿರೋದು ನೆಕ್ಸ್ಟ್ ಮೇಲಧಿಕಾರಿಗಳ ಹತ್ರ ಹೋಗ್ತೀನಿ ಸರ್. ಸರ್ ಇವಾಗ ನೀವು ಒಂದಿಷ್ಟು ಅಧಿಕಾರಿಗಳಿಗೂ ಅಥವಾ ಸಂಬಂಧಪಟ್ಟಂತ ಬೆಸ್ಕಾಂ ಇಲಾಖೆಗೂ ಲೆಟರ್ ಕೊಟ್ಟಿದ್ದೀರಾ? ಸರ್ ಕೊಟ್ಟಿದ್ದೀನಿ. MD ಅವ್ರಿಗೆ ಒಂದು ಲೆಟರ್ ಮಾಡಿದ್ದೀನಿ, ನಿಮ್ಗೆ ಕೊಡ್ತೀನಿ ಒಂದು ಕಾಪಿ. ಆಮೇಲೆ ಪವರ್ ಮಿನಿಸ್ಟರ್ ಜಾರ್ಜ್ ಅವ್ರಿಗೆ ಒಂದು ಲೆಟರ್ ಕೊಟ್ಟಿದ್ದೀನಿ, ಅವ್ರನ್ನ ಭೇಟಿ ಮಾಡೋದಕ್ಕೋಸ್ಕರ ಅಪಾಯಿಂಟ್ಮೆಂಟು ಕೇಳಿದ್ದೀನಿ, ಹೇಳ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಲೋಕಾಯುಕ್ತಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಈಗ ಸಂಬಂಧಪಟ್ಟಂತ ಇಲಾಖೆಗಳ ಜೊತೆಲೆಲ್ಲ ಮಾತಾಡಿದ್ದೀರಾ ಮತ್ತು ಅವರಿಗೆ ಗಮನಕ್ಕೆ ತರುವಂತ ಕೆಲಸ ಮಾಡಿದ್ದೀರಾ, ಆದ್ರೆ ಇಲ್ಲಿವರೆಗೂ ನಿಮ್ಮ ಸಮಸ್ಯೆ ಬಗೆಹರಿದಿಲ್ಲ. ಮುಂದುವರೆದಾಗಿ ನೀವು ಯಾರಿಗೆಲ್ಲ ಒಂದು ದೂರನ್ನು ಕೊಡಿಸಿದ್ದೀರಿ ಸರ್? ಈಗಾಗಲೇ ನಾನು ದೂರು ಕೊಟ್ಟಿದ್ದೀನಿ. ದೂರು ಬಂದು ಇವಾಗಲೇ ನಿಮ್ಮ MD ಕೊಟ್ಟಿದ್ದೀನಿ, ಬೆಸ್ಕಾಂ MD ಕೊಟ್ಟಿದ್ದೀನಿ, ಲೋಕಾಯುಕ್ತಕ್ಕೆ ಒಂದು ದೂರು ಕೊಟ್ಟಿದ್ದೀನಿ, ಆಮೇಲೆ DCM ಅವ್ರಿಗೆ ದೂರು ಕೊಟ್ಟಿದ್ದೀನಿ, ಪವರ್ ಮಿನಿಸ್ಟರ್ ಜಾರ್ಜ್ ಅವ್ರಿಗೊಂದು ದೂರು ಕೊಟ್ಟಿದ್ದೀನಿ. ಬುಧವಾರ ಇಲ್ಲ ಗುರುವಾರ
DC ಅವರು ಅಪಾಯಿಂಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಟ್ಬಿಟ್ಟು ಅವ್ರಿಗೆ ಅಲ್ಲಿಂದ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಸರ್. ಅವ್ರು ಹೇಳ್ತೀನಿ ಹಿಂಗಾಗಿದೆ, ನನಗೆ ನ್ಯಾಯ ಒದಗಿಸ್ಕೊಡಿ ಅಂತ ಅವ್ರ ಹತ್ರ ಕೇಳ್ತೀನಿ. ಸರ್ ನೀವು ಆಲ್ಮೋಸ್ಟ್ ಸರ್ಕಾರದ ಮಟ್ಟದವರೆಗೂ ಇವಾಗ ಹೋಗಿದ್ದೀರಾ, ಅಲ್ಲೋದ್ರೆ ನ್ಯಾಯ ಸಿಗುತ್ತೆ ಅನಿಸ್ತಾ ಇದೆ ನಿಮಗೆ? ಸಿಗುತ್ತೆ ಅನ್ಕೊಂಡಿದ್ದೀನಿ ಸರ್, ನೋಡ್ಬೇಕು. ಯಾಕೆಂದ್ರೆ ಇನ್ ಸರ್ಕಾರದ ಲೆವೆಲಲ್ಲೂ ಆಗಿಲ್ಲ ಅಂತ ಅಂದ್ರೆ ಇನ್ನ ಕೋರ್ಟ್ ಮೆಟ್ಲೆ ಅಷ್ಟೇ. ಎಸ್, ಇದು ನೋಡಿ ಯಾವ ಮಟ್ಟದ ಅಧಿಕಾರದ ವ್ಯವಸ್ಥೆಯಲ್ಲಿ ಇವರೆಲ್ಲ ಯಾವ ರೀತಿಯಲ್ಲಿ ಆಟ ಆಡ್ತಾರೆ ಅನ್ನೋದಕ್ಕೆ ಇಲ್ಲೇ ಮೇಲ್ನೋಟದಲ್ಲೇ ಗೊತ್ತಾಗುತ್ತೆ. ಇರ್ಬೋದು ಸಮಸ್ಯೆಗಳು ಏನೋ ಇರ್ಬೋದು, ಅಥವಾ ಈ ಜಮೀನಿಗೂ ಇವ್ರಿಗೂ ಏನಾದರೂ ವೈಯಕ್ತಿಕ ದ್ವೇಷಗಳು ಏನೇ ಇರ್ಬೋದು. ನಾವು ಕೇಳೋದಿಷ್ಟೇ, ನಿಮ್ಮಲ್ಲಿರುವಂಥ ಕಾನೂನು, ನಿಮ್ಗೆ ಹೇಳುವಂಥ ಕಾನೂನು, KRC ನಿಯಮ, ಅಥವಾ ಈಗ ಸದ್ಯಕ್ಕೆ ಇರುವಂತಹ OCCC ಅಂಡರ್ ಬರುವಂತಹ ಏನು ಹೊಸ ನಿಯಮ ಏನಿದೆ 2025ರ ನಿಯಮ ಏನಿದೆ, ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ, ಅದರ ಪ್ರಕಾರ ತಗೊಂಡ್ರೆ ನೀವು ಹೊಸದಾಗಿ ಕಟ್ಟಿರುವಂತಹ ಕಟ್ಟಡಕ್ಕೆ ಯಾವ ಮೂಲದಿಂದಲೂ ನೀವು ವಿದ್ಯುತ್ ಸಂಪರ್ಕ ಕೊಡಕ್ಕೆ ಬರಲ್ಲ. ಆದರೂ ಕೊಟ್ಟಿದ್ದೀರಾ, ನಿಮ್ಗೆ ಅದನ್ನು ಗಮನಕ್ಕೆ ತಂದರೂ ಸಹ ನೀವು ಇಲ್ಲಿವರೆಗೂ ಅದ್ರ ಮೇಲೆ ಯಾವುದೇ ರೀತಿಯಾದ ಒಂದು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಇಲ್ಲಿ ನಿಮ್ಮ ಒಂದು ಅಧಿಕಾರದ ದುರ್ಬಳಕೆ ಆಗ್ತಾ ಇದೆ ಅನ್ನೋದನ್ನ ಮೇಲ್ನೋಟಕ್ಕೆ ಖಂಡಿತವಾಗ್ಲೂ ಹೇಳ್ಬೋದು. ಇವಾಗ ನಮ್ಮ ದೂರದಾರರಾದ ಪ್ರವೀಣ್ ಅವರು ಹೇಳೋದು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಇಲ್ಲಿ ಆದಿರೆಡ್ಡಿ ಅವರ ಫೇಲ್ಯೂರ್ ಎದ್ದು ಕಾಣಿಸ್ತಾ ಇದೆ. ಮತ್ತು ಮುಂದುವರೆದಾಗಿ ಇವರು ಈಗ DCM CM ಲೆವೆಲ್ಗೆಲ್ಲ ಹೋಗಿ ಈಗ ದೂರನ್ನ ನೀಡಕ್ಕೆ ಸಿದ್ಧರಾಗಿದ್ದಾರೆ ಅಂದ್ರೆ ಇವರೆಷ್ಟು ನೊಂದಿರ್ಬೋದು ಅನ್ನೋದನ್ನ ಇಲ್ಲೇ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಸದ್ಯಕ್ಕೆ ಹಣ ಕೊಟ್ಟರೆ ಏನ್ ಬೇಕಾದ್ರೂ ಮಾಡುವಂತ ಅಧಿಕಾರಿಗಳು ಬೆಸ್ಕಾಂ ಇಲಾಖೆಯಲ್ಲಿ ಇದ್ದಾರೆ ಅಂತ ಇದೊಂದು ಪ್ರಕರಣದಿಂದ ಹೊರಗಡೆ ಬರ್ತಾ ಇದೆ. ಆದಷ್ಟು ಬೇಗ ಈ ಪ್ರಕರಣಕ್ಕೆ ಸುಖಾಂತ್ಯವಾಗಿ ಮತ್ತು ದೂರರಾದ ಪ್ರವೀಣ್ ಅವರಿಗೆ ನ್ಯಾಯ ಸಿಗಲಿ ಅಂತ ಹೇಳ್ತಾ ಇವರನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ಜೊತೆಯಲ್ಲಿ ಕೂತು ಸಂಬಂಧಪಟ್ಟಂತ ವಿಚಾರಕ್ಕೆ ಮಾಹಿತಿ ಹಂಚ್ಕೊಳ್ಳೋದ ಪ್ರವೀಣ್ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಸರ್. ಧನ್ಯವಾದಗಳು. ಕೊನೆಯದಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ? ನಾನು ಆದಿರೆಡ್ಡಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂತೀನಿ, ಆದಷ್ಟು ಬೇಗ ನನಗೆ ನ್ಯಾಯ ಕೊಡಿಸಿ ಸರ್. ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ಳೋದಷ್ಟೇ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಹಿಂದೆ ಮಾಡಬೇಕಾಗುತ್ತೆ ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.